ಜಿ ಎಸ್ ಟಿ ಅನ್ನುವಂಥದ್ದು ಬಂದಾಗ ಬರುವಂಥ ವಿಚಾರಗಳಿಗೆ, ಯಾಕಂದರೆ ಮೊದಲ ಬಾರಿಗೆ ಇನ್ನೂ ಕೂಡ ಜಿ ಎಸ್ ಟಿ ಕಟ್ಟದೇ ಇರುವಂಥ ಅನೇಕರಿಗೆ, ನಮ್ಮಲ್ಲಿ ಅನೇಕರಿಗೂ ಕೂಡ ಜಿ ಎಸ್ ಟಿ ಹಿಂಗೆ ಅದು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಯಾಕಂದರೆ ಅದು ವ್ಯಾಪಾರಿ ವಲಯದಲ್ಲಿ ಮಾತ್ರ ಅಲ್ಲ, ಸಾಮಾನ್ಯ ನಾಗರಿಕರಲ್ಲೂ ಕೂಡ ಜಿ ಎಸ್ ಟಿ, ಒಬ್ಬ ಗ್ರಾಹಕರಾಗಿ ನಾವು ಏನಂತ ಯೋಚನೆ ಮಾಡ್ತೀವಿ ಅಂದರೆ ನಾನು ಜಿ ಎಸ್ ಟಿ ಕಟ್ತಾ ಇದ್ದೀನಿ, ಹೌದು, ಯಾಕಂದ್ರೆ ನನಗೆ ಅಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ರಿಬೇಟ್ ಸಿಗೋದಿಲ್ಲ, ನನಗೆ ಅದೇನು ವಾಪಸ್ ಸಿಗೋದಿಲ್ಲ. ಬಟ್ ಒಬ್ಬ ವ್ಯಾಪಾರಿಯ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದಾಗ ಆ ವ್ಯಾಪಾರಿ ಜಿ ಎಸ್ ಟಿ ಕಟ್ತಾ ಇರುವಂಥದ್ದು ಈಗ ಆತಂಕಕ್ಕೆ ಬಹಳ ಮುಖ್ಯ ಕಾರಣ ಅಂತೇಳಿ ಇಲ್ಲಿ ಗೋಚರಿಸ್ತಾ ಇರುವಂಥದ್ದು. ಅವ್ರಿಗಿರುವಂಥ ಆತಂಕ ಏನಂದರೆ, ನಮ್ಮ ವ್ಯಾಪಾರದಲ್ಲಿ ನೋಡಿ ಇಷ್ಟು % ಅಷ್ಟನ್ನು ಜಿ ಎಸ್ ಟಿ ಕಟ್ಟಬೇಕಂತೆ, ಹೀಗಾಗಿ ನಾವು ಜಿ ಎಸ್ ಟಿ ಕಟ್ಟಬೇಕಂತೆ ಅನ್ನುವಂಥದ್ದೇ ಭಯ ಹುಟ್ಟಿಸಿದೆ. ನನ್ನ ವ್ಯಾಪಾರ ಇರೋದೇ ಇಷ್ಟು, ಆವಾಗ ನಾನು ಇಷ್ಟು ಜಿ ಎಸ್ ಟಿ ಕಟ್ಟಬೇಕಾ ಅಂತೇಳಿ. ಆದರೆ ವಾಸ್ತವ ಹೇಗೆ ಇಲ್ಲಿ, ಹೇಗೆ ಜಿ ಎಸ್ ಟಿ ಕೆಲಸ ಮಾಡುತ್ತೆ, ಇದನ್ನು ನೀವು ವಿಶೇಷವಾಗಿ ಈ ಸಣ್ಣ ವ್ಯಾಪಾರಿಗಳಿಗೆ ಮೊದಲ ಬಾರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರುವಂಥವ್ರಿಗೆ ಯಾವ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀರಿ? ಈಗ ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ನಾನೇನೋ ಒಂದು ವಸ್ತು ಖರೀದಿ ಮಾಡಿದೆ ಅಂದ್ಕೊಳ್ಳಿ, 1,000 ರೂಪಾಯಿ ಬೆಲೆಯ ಒಂದು ವಸ್ತು, ಅದರ ಮೇಲೆ 18% ತೆರಿಗೆ ಇದೆ ಅಂತ ಅಂದ್ಕೊಳ್ಳಿ. ನಾವು ಏನೇ ವಸ್ತು ಖರೀದಿ ಮಾಡಿದಾಗ ಅದ್ರ ಮೇಲೆ MRP ಅಂತ ಇರುತ್ತೆ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. ಅದರ ಮುಂದೆ ಬ್ರಾಕೆಟಲ್ಲಿ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಇರುತ್ತೆ. ಇದರ ಅರ್ಥ ಏನಂದರೆ, ಆ 1,000 ರೂಪಾಯಿ ಬೆಲೆಯ ವಸ್ತುವಿನ ಮೇಲೆ 18% ಟ್ಯಾಕ್ಸ್ ಅನ್ವಯಿಸಿ 1,180 ರೂಪಾಯಿ ಒಟ್ಟು ಬೆಲೆ. ಸೊ ದಟ್ ಈಸ್ ದ MRP ವಿಚ್ ಈಸ್ ಮೆನ್ಷನ್ಡ್ ಆನ್ ದ ಪ್ರಾಡಕ್ಟ್. ಸೊ 1,180 ರೂಪಾಯಿ ನೀವು ನಿಮ್ಮ ಗ್ರಾಹಕರ ಕಡೆ ಕಲೆಕ್ಟ್ ಮಾಡುವಾಗ ಅದರಲ್ಲಿ ನಿಮಗೆ ಸಂಬಂಧಪಟ್ಟಿರೋದು ಕೇವಲ 1,000 ರೂಪಾಯಿ ಮಾತ್ರ. ಉಳಿದಿರೋದು 180 ರೂಪಾಯಿ ಏನು ತೆರಿಗೆಯ ರೂಪದಲ್ಲಿ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಹೇಳಿತ್ತಾ, 18% GST ಅಂತ ಇತ್ತಾ, ಅದು 180 ರೂಪಾಯಿ ಗ್ರಾಹಕನ ಕಡೆಯಿಂದ ಸಂಗ್ರಹ ಮಾಡಿರ್ತಾರೆ. ಇನ್ನು ಸಂಗ್ರಹ ಮಾಡಿರುವಂಥ ತೆರಿಗೆಯನ್ನು ತಾವೇ ಇಟ್ಕೊಳ್ಳೋದು ಎಷ್ಟು ನ್ಯಾಯ ಹೇಳಿ? ತೆರಿಗೆ ಯಾರಿಗೆ ಹೋಗಬೇಕು? ಸರ್ಕಾರಕ್ಕೆ ಹೋಗಬೇಕು. ಸರ್ಕಾರಕ್ಕೆ ಬರಬೇಕಾಗಿರುವಂತಹ 180 ರೂಪಾಯಿ ಇವರು MRP ಅಂತ ಕಲೆಕ್ಟ್ ಮಾಡಿ ತಮ್ಮಲ್ಲಿನೇ ಇಟ್ಕೊಂಡ್ರೆ ಇದು ಸರ್ಕಾರಕ್ಕೆ ಮಾಡ್ತಿರುವಂಥ ಅನ್ಯಾಯ ಅಲ್ವಾ? ಅಂದರೆ ನಾವು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಮಾಡ್ತಿರುವಂತಹ ವಂಚನೆ ಅಂತ ಆಗೋದಿಲ್ವಾ? ಸೊ ಯಾವ ತೆರಿಗೆಯನ್ನು ನೀವು ಸಂಗ್ರಹ ಮಾಡಿದ್ದೀರಿ, ದೀಸ್ ಡೀಲರ್ಸ್, ದೀಸ್ ಟ್ಯಾಕ್ಸ್ ಪೇಯರ್ಸ್, ಅವರು ದೇ ಆರ್ ಲೈಕ್ ಟ್ರಸ್ಟೀಸ್ ಆಫ್ ದ ಗವರ್ಮೆಂಟ್. ಸರ್ಕಾರ ಪ್ರತಿಯೊಬ್ಬರ ಕಡೆ ಹೋಗಿ ನೀನು ಇಷ್ಟು ಖರೀದಿ ಮಾಡಿದೆ, ಇದ್ರ ಮೇಲೆ 18% ಕೊಡು, 20% ಕೊಡು, 5% ಕೊಡು, 28% ಕೊಡು ಅಂತ ಕೇಳೋಕ್ಕಾಗಲ್ಲ. ಹಾಗಾಗಿ ಈ ವರ್ತಕರೇನಿರ್ತಾರೆ ಸರ್ಕಾರದ ಒಂದು ಅಥರೈಸ್ಡ್ ಟ್ರಸ್ಟಿ ಥರ, ಯಾವಾಗ ಅವರು ಥ್ರೆಶೋಲ್ಡ್ ಲಿಮಿಟ್ ದಾಟಿರ್ತಾರೆ ನೋಂದಣಿ ಪಡ್ಕೊಂಡಾಗ. ಸೊ ನೀವು ತೆರಿಗೆಯನ್ನು ನಿಮ್ಮ ಗ್ರಾಹಕರ ಕಡೆಯಿಂದ ಸಂಗ್ರಹ ಮಾಡಿ ಅದನ್ನು ನಿಯಮಿತವಾಗಿ ನಿಯಮಿತ ಕಾಲದಲ್ಲಿ ಸರ್ಕಾರಕ್ಕೆ ಸಂದಾಯ ಮಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಸೊ ಸರ್ಕಾರದ ತೆರಿಗೆಯನ್ನು ಸಂಗ್ರಹ ಮಾಡಿ ಕೂಡ ನನ್ನ ಕಡೆ ಇಟ್ಕೊಳ್ತೀನಿ, ನನ್ನ ಪ್ರಾಫಿಟ್ಟು ನನ್ನ ಲಾಸು ಅನ್ನೋ ಮಾತೇ ಬರೋದಿಲ್ಲ. ನಾವು ಅವ್ರ ಪ್ರಾಫಿಟ್ ಲಾಸ್ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಕಲೆಕ್ಟ್ ಮಾಡಿದ್ದೀರಿ, ಅದನ್ನು ಸರ್ಕಾರಕ್ಕೆ ಕಟ್ಟ್ರಿ ಅನ್ನೋದಷ್ಟೇ ಇಲ್ಲಿ ನಮ್ಮ ವಿಚಾರ. ಇಲ್ಲಿ ಇನ್ಪುಟ್ GST ಇದು ಹೇಗೆ ಇರುವಂಥದ್ದು ಅಂತ? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ, ನಾನು ಒಬ್ಬ ವರ್ತಕ, ನಾನೇನಾದರೂ ಖರೀದಿ ಮಾಡಿದಾಗ ಅದರ ಮೇಲೆ, ಇದೇ ಉದಾಹರಣೆ ತಗೊಳ್ಳೋಣ, 1,000 ರೂಪಾಯಿನ ವಸ್ತು, ಅದರ ಮೇಲೆ 18% ತೆರಿಗೆ ಕಟ್ಟಿ ನಾನು ಒಟ್ಟು 1,180 ರೂಪಾಯಿ ಕಟ್ಟಿಬಿಟ್ಟು ಒಂದು ವಸ್ತುವನ್ನು ಖರೀದಿ ಮಾಡಿದ್ದೀನಿ. 1,180 ಕಟ್ಟಿ ನಾನು ಖರೀದಿ ಮಾಡಿದ್ದೀನಿ. ಸೊ ಅದರಲ್ಲಿ ತೆರಿಗೆಯ ಅಂಶ ಎಷ್ಟಿದೆ ಹೇಳಿ? 180. 90 ರೂಪಾಯಿ CGST, 90 ರೂಪಾಯಿ SGST ಅಂತ ಹಾಕಿ 9% + 9% ಹಾಕಿ ನಾನು ಅದನ್ನು ಖರೀದಿ ಮಾಡಿದ್ದೀನಿ. ಇನ್ನು ಮುಂದೆ ನಾನು ಅದನ್ನು ಮಾರಾಟ ಮಾಡುವಾಗ ಅದರಲ್ಲಿ ಸ್ವಲ್ಪ ಲಾಭ ಅಂಶವನ್ನು ಸೇರಿಸ್ಕೊಂಡು, ನಾನು ಖರೀದಿ ಮಾಡಬೇಕಾದ್ರೆ ಹೋಲ್ಸೇಲ್ ಪ್ರೈಸಲ್ಲಿ ಖರೀದಿ ಮಾಡಿರ್ತೀನಿ. ದೆನ್ ಮಾರಾಟ ಮಾಡುವಾಗ ಅದರಲ್ಲಿ ಇನ್ನೂ ಸ್ವಲ್ಪ ನನ್ನ ಲಾಭದ ಅಂಶ ಸೇರಿಸ್ಬಿಟ್ಟು ಮಾರಾಟ ಮಾಡ್ತಾ ಇರ್ತೀನಿ. ಈಗ ನಾನು ಮಾರಾಟ ಮಾಡುವಾಗ ಲೆಟಸ್ಸೆ ಅದಕ್ಕೆ 1,200 ರೂಪಾಯಿ ಅಂತ ಮೂಲ ಬೆಲೆ ಇಟ್ಕೊಂಡು ಅದರ ಮೇಲೆ 18% ಹಾಕಿಬಿಟ್ಟು ನಾನು ಮಾರಾಟ ಮಾಡ್ತಾ ಇದ್ದೇನೆ. ನಾನು ಆಗಲೇ ಕಟ್ಟಿರುವಂತಹ 180 ರೂಪಾಯಿ ಏನಿದೆ ಅದು ನನಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಬರುತ್ತೆ. ಬಟ್ ಕೇವಲ ನೋಂದಾಯಿತ ವರ್ತಕರಿಗೆ ಮಾತ್ರ ಮತ್ತು ರೆಗ್ಯುಲರ್ ಸ್ಕೀಮ್ನಲ್ಲಿ ಇರೋಂಥವ್ರಿಗೆ ಮಾತ್ರ. ಇನ್ನೊಂದು ರಾಜಿ ಪದ್ಧತಿ ಅಂತ ಇದೆ, ಅದ್ರ ಬಗ್ಗೆ ನಾನು ಆಮೇಲೆ ವಿವರಿಸ್ತೇನೆ. ಸೊ ರಾಜಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರೋರಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ವಯ ಆಗೋದಿಲ್ಲ. ಮತ್ತು ನಾವು ಖರೀದಿ ಮಾಡಿರುವಂತಹ ವಸ್ತು
ತೆರಿಗೆದಾಯಕವಾಗಿದ್ದು ಅದನ್ನ ಮಾರಾಟ ಮಾಡಿದ್ರೆ ಮಾತ್ರ ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಖರೀದಿ ಮಾಡಿರುವಂತ ವಸ್ತುವನ್ನ ನಾನೇ ಬಳಸೋದಾದ್ರೆ, ಫಾರ್ ಎಕ್ಸಾಂಪಲ್ ನಾನು ಅಂಗಡಿ ಇಟ್ಕೊಂಡಿದ್ದೇನೆ, ನನ್ನ ಅಂಗಡಿಯಲ್ಲಿ ನನಗೋಸ್ಕರ ಒಂದು AC ಖರೀದಿ ಮಾಡಿದ್ದೀನಿ ಅನ್ಕೊಳ್ಳಿ. ಸೊ ಆ AC ನಾನು ಖರೀದಿ ಮಾಡಿ ಮನೇಲಿಟ್ಟಿದ್ದೀನಿ. ನನಗೆ ಮನೇಲಿ AC ಹಾಕಬೇಕಿತ್ತು, ಆದರೆ ಬಿಲ್ ಹಾಕ್ಸ್ಕೊಂಡಿರೋದು ಅಂಗಡಿ ಹೆಸರಲ್ಲಿ ಖರೀದಿ ಮಾಡುವಾಗ ಲಕ್ಷ್ಮಿ ಎಂಟರ್ಪ್ರೈಸಸ್ ಹೆಸರಿನಲ್ಲಿ AC ಖರೀದಿ ಮಾಡಿದೆ. ಅದನ್ನು ನಾನು ಅಂಗಡಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಬೇರೆ ವಿಷಯ. ಬಟ್ ಅದನ್ನು ನಾನು ನನ್ನ ಮನೆಗೆ ಟ್ರಾನ್ಸ್ಫರ್ ಮಾಡಿ ಮನೆಯಲ್ಲಿ ಆ AC ಬಳಸ್ತಾ ಹೋದರೆ ಅದು ಇಟ್ ಈಸ್ ನಾಟ್ ಯೂಸ್ಡ್ ಇನ್ ದ ಕೋರ್ಸ್ ಆಫ್ ಬಿಸಿನೆಸ್ ಆರ್ ಫಾರ್ ಫರ್ದರೆನ್ಸ್ ಆಫ್ ಬಿಸಿನೆಸ್. ಆದ್ದರಿಂದ ಅಷ್ಟರ ಮಟ್ಟಿಗೆ ನಾನು ಕಟ್ಟಿರುವಂತಹ GST ತೆರಿಗೆ ಕ್ರೆಡಿಟ್ ರೂಪದಲ್ಲಿ ಬರೋದಿಲ್ಲ. ಬಟ್ ಅಂಗಡಿಗಂತ ನಾನೇನಾದರೂ ಇನ್ವೆಸ್ಟ್ ಮಾಡಿದಾಗ, ಖರೀದಿ ಮಾಡಿದಾಗ ಫಾರ್ ದ ಪರ್ಪಸ್ ಆಫ್ ಬಿಸಿನೆಸ್, ಫಾರ್ ದ ಫರ್ದರೆನ್ಸ್ ಆಫ್ ಬಿಸಿನೆಸ್ ಅಥವಾ ಇನ್ ದ ಕೋರ್ಸ್ ಆಫ್ ಬಿಸಿನೆಸ್ ಅಂತ ಇದ್ದರೆ ಮಾತ್ರ ಆಗ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನನ್ನ ಕಡೆ ಇರುತ್ತೆ. ಸೊ ಗ್ರಾಹಕನ ಕಡೆಯಿಂದ ನಾನೇನು ವಸೂಲಿ ಮಾಡಿರ್ತೇನೆ ತೆರಿಗೆ ಪ್ಲಸ್ ಸಂಗ್ರಹ ಮಾಡಿರ್ತೇನೆ, ಪ್ಲಸ್ ನಾನು ಕಟ್ಟಿರುವಂತಹ 18% ಏನು ತೆರಿಗೆ ಇತ್ತಲ್ವ 180, ಈಗ ನಾನು ಸರ್ಕಾರಕ್ಕೆ ಕಟ್ಟುವಾಗ ನಾನು ಕಟ್ಟಿರೋ ತೆರಿಗೆ ನನಗೆ ವಾಪಸ್ ಬರಬೇಕು. ಹೌದು. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಏನು ನನ್ನ ಖಾತೆಯಲ್ಲಿ 180 ರೂಪಾಯಿ ಜಮಾ ಆಗಿರುತ್ತೋ ಅದನ್ನು ಮೈನಸ್ ಮಾಡಿನೇ ನಾನು ತೆರಿಗೆ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ನೆಟ್ ಪ್ರಭಾವ ವರ್ತಕರ ಮೇಲೆ ಬೀಳುವಂಥದ್ದು ಹಾರ್ಡ್ಲಿ ಮಿನಿಮಮ್. ಹೌದು. ಇದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗಬೇಕು ಅಂತಂದರೆ ನಾವು ನೋಂದಣಿ ಪಡ್ಕೊಳ್ಬೇಕಾಗ್ತದೆ. ಅಂದರೆ ಇಲ್ಲಿ ಆವಾಗ ಆತನ ಪಾಕೆಟಿಂದ ಕೊಡುವಂಥದ್ದು ಏನು ಇರೋದಿಲ್ಲ. ಎರಡೂ ಕೂಡ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟು ಸಿಕ್ಕಿರುತ್ತೆ. ಮಾರಾಟ ಮಾಡಿದ ನಂತರ ತನ್ನ ಲಾಭದ ಜೊತೆಗೆ ಸೇರಿಸಿರುವಂತಹ GST ಏನಿರುತ್ತೆ ಇದರಲ್ಲೂ ಕೂಡ ಸೇರಿಸಿ ಆತ ಕಟ್ತಾನೆ. ಆತನ ಲಾಭದಲ್ಲಿ ಆತ ಕಟ್ಟುವಂಥದ್ದು ಯಾವುದು ಇರೋದಿಲ್ಲ. ಕ್ರೆಡಿಟ್ ಏನಿದೆ ಅದನ್ನ ಮೈನಸ್ ಮಾಡ್ತೀವಿ, ಇನ್ಪುಟ್ ಟ್ಯಾಕ್ಸ್ ಅನ್ನು ಮೈನಸ್ ಮಾಡ್ತೀರಿ. ಅಂದ್ರೆ ನೀವು ಫೈನಲ್ ವ್ಯಾಲ್ಯೂ ಏನು ಮಾರಾಟ ಮಾಡ್ತೀರಲ್ವಾ ಲಾಭದ ಮೇಲೆ, ಹೌದು, ಈಗ 1200 ರೂಪಾಯಿ ಮಾಡಿ ಮಾರಾಟ ಮಾಡ್ತಾ ಇದ್ದೀರಿ. ಸೊ ಅಲ್ಲಿ ಎಷ್ಟು ಪ್ರಾಫಿಟ್ ಆ್ಯಡ್ ಮಾಡಿದಿರಿ, ಫೈನಲ್ ಮಾರಾಟದ ವ್ಯಾಲ್ಯೂ ಎಷ್ಟು, ಈಗ ಫೈನಲ್ ತೆರಿಗೆ ಸಪೋಸ್ 190 ರೂಪಾಯಿ ಕಟ್ಟಬೇಕಾಗಿ ಬಂತು ಅಂತ ಅನ್ಕೊಳ್ಳಿ. ಸೊ ಆ 190ರಲ್ಲಿ ಯಾಕಂದ್ರೆ ನೀವು ಪ್ರಾಫಿಟ್ ಅಂಶ ಆ್ಯಡ್ ಮಾಡಿದಿರಿ ಇವಾಗ. ಸೊ 190ರಲ್ಲಿ ನೀವು ಆಗಲೇ ಖರೀದಿ ಮಾಡುವಾಗ ಕಟ್ಟಿರುವಂಥ 180 ಮೈನಸ್ ಮಾಡಿ ಉಳಿದಿರೋದನ್ನ ಮಾತ್ರ ಕಟ್ಟಬೇಕಾಗತ್ತೆ.